ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒಂದು ಯೂಟ್ಯೂಬ್ ಚಾನಲ್. ಇದು ನಮ್ಮನೆ ಆಚೆ ಈ ಥರ ಫುಲ್ ಫ್ರೀ ಏರಿಯಾ ಆ್ಯಂಡ್ ಇಲ್ಲೆಲ್ಲ ಪ್ಲ್ಯಾಂಟ್ಸ್ ಸಿಕ್ಕಿದ್ದೀನಿ. ಅದು ಮಣ್ಣು ಗೊಬ್ಬರ ಅದೆಲ್ಲ ಈರುಳ್ಳಿ ಅದು ಇದೆಲ್ಲ ಪ್ಲ್ಯಾಂಟ್ಸ್ ಸಿಕ್ಕಿದ್ದೀನಿ. ಆ್ಯಂಡ್ ಇದು ನಮ್ಮನೆ ಔಟ್ಸೈಡ್. ಹಿಂಗೆ ಬಂದರೆ ಇಲ್ಲೆಲ್ಲ ಕ್ಲಿಪ್ಸ್, ಸರ್ಫ್, ಬಟ್ಟೆ ಒಗೆಯೋ ಐಟಮ್ಸ್ ಎಲ್ಲ ಇಲ್ಲಿರುತ್ತೆ. ಇನ್ನೊಂದು ಚಿಕ್ಕದಾಗಿ ಮಿರರ್, ಇದು ಕ್ಲೀನ್ ಮಾಡಿಲ್ಲ ನೋಡಿ ಹೆಂಗಿದೆ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ನಾಯಿಗೆ ಪರ್ಫ್ಯೂಮ್. ಓ ಮೈ ಗಾಡ್, ಇದು ನಮ್ಮ ನಾಯಿಗೆ ಪರ್ಫ್ಯೂಮ್. ಇದೆಲ್ಲ ಈರುಳ್ಳಿ. ಇಲ್ಲಿ ಫಸ್ಟ್ ಈ ಥರ ವಾಟ್ರಲ್ಲಿ ಇಕ್ಕಿ ಗ್ರೋ ಮಾಡ್ತೀನಿ, ಅದಾದಮೇಲೆ ಆ ಥರ ಪ್ಲ್ಯಾಂಟ್ ಮಾಡ್ತೀನಿ. ಸೊ ಇದು ಇನ್ನು ಈ ವೀಕ್ ಒಳಗಡೆ ಪ್ಲ್ಯಾಂಟ್ ಮಾಡಬೇಕು. ಆ್ಯಂಡ್ ಇದು ಬಂದುಬಿಟ್ಟು ಏನೋ ಇಕ್ಕಿದಾಳೆ ನಮ್ಮ ಅಕ್ಕನ, ನಾನು ಟಚ್ ಮಾಡಲ್ಲ. ಆ್ಯಂಡ್ ಇಟ್ಸ್ ಮೀ. ಆ್ಯಂಡ್ ಇದು ಡೆಟಾಯ್ಲ್. ಇದು ಬಂದು ಅದ್ರ ಹಿಂದೆ ಇಕ್ಕಿರೋದು ನಮ್ಮ ನಾಯಿಗೆ ಸ್ನಾನ ಮಾಡಿಸಿದಾಗ ಇದು. ಆ್ಯಂಡ್ ಇಲ್ಲಿ ಬಂದರೆ ದಿನ ಬೆಳಗ್ಗೆ ರಂಗೋಲಿ ಹಾಕೋದಕ್ಕೆ ರಂಗೋಲಿ ಪೌಡರ್, ಸ್ಲಿಪ್ಪರ್ ಸ್ಟ್ಯಾಂಡ್, ಇಲ್ಲಿ ಆಚೆ ಯೂಸ್ ಮಾಡೋ ಬಕೆಟ್ಸ್ ಅದೆಲ್ಲ. ಆ್ಯಂಡ್ ಈ ಕಡೆ ಬಂದರೆ ನಮ್ಮ 2 ಸ್ಕೂಟಿ ಇಲ್ಲೇ ಇರುತ್ತೆ. ಆ್ಯಂಡ್ ಅದು ಬಂದುಬಿಟ್ಟು ವಾಟರ್ ಬಾಟಲ್ಸ್ ಮತ್ತು ವೇಸ್ಟ್, ಅಂದರೆ ಇವಾಗ ಶಾಪ್ಸಿಂದ ಏನೋ ಪ್ಲಾಸ್ಟಿಕ್ ಐಟಮ್ಸ್ ತರ್ತೀವಲ್ಲ, ಅದು ಬಿಸಾಕ್ತೀರ ಎಲ್ಲ ಇಕ್ಕಿರ್ತೀನಿ. ಅದು ಚೆನ್ನಾಗಿ ಕ್ಲೀನ್ ಮಾಡಿ ಬಿಸಿನೀರಲ್ಲೆಲ್ಲ, ಇಲ್ಲಾಂದರೆ ನಾರ್ಮಲ್ ವಾಟರಲ್ಲೇ, ಅಂದರೆ ಏನೋ ಲಿಕ್ವಿಡ್ ಐಟಮ್ಸ್ ಏನೋ ಇದ್ದರೆ ಆ ಥರ ಡೆಟಾಲ್ ಹಾಕಿ ಬಿಸಿನೀರು ಹಾಕಿ ಕ್ಲೀನ್ ಮಾಡಿ ಇಕ್ತೀನಿ. ಪ್ಲ್ಯಾಂಟ್ಸ್ ಎಲ್ಲ ಇಕ್ಬೋದಲ್ವಾ, ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ ಎಲ್ಲ. ಸೊ ಅದು ಯಾವುದು ನಾನು ಬಿಸಾಕಲ್ಲ. ಇನ್ನೂ ಒಳಗಡೆನೇ ಆ ಥರನೇ ಜಾಸ್ತಿ ಇದೇನು ಕಸ ಎಲ್ಲ ಇಟ್ಕೊಂಡಿದ್ದೀನಿ. ಫಸ್ಟ್ ಅದನ್ನು ನೋಡಿ, ಆ ಮೂಲೆಯಲ್ಲಿರೋದೆಲ್ಲ ಅದೇ ಪ್ಲಾಸ್ಟಿಕ್ ವಾಟ್ರ್ ಬಾಟಲ್ಸು ಅದು ಇದು ಎಲ್ಲ ಇದೆ. ಸೊ ಅದರಲ್ಲೆಲ್ಲ ಆದಾಗೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇಡ್ತೀನಿ. ಆ್ಯಂಡ್ ಇದೊಂದು ಬ್ರಹ್ಮ ಕಮಲ, ಎಸ್. ಆ್ಯಂಡ್ ಅಲ್ಲೊಂದು ರಾಧಾಕೃಷ್ಣ, ಅದು ನಮ್ಮ ಡಾಗಿದು. ಆ್ಯಂಡ್ ಸಿ ದಿ ಬ್ಯೂಟಿಫುಲ್ ಹೌಸ್. ಇದೊಂದೇ ಕ್ಲೀನಾಗಿ ನಮ್ಮ ನಾಯಿ ಇರೋದು ನೋಡಿ. ಬೋ ಎಲ್ಲ ಹಾಕಿ ಎಷ್ಟು ಕ್ಲೀನಾಗಿ, ನಿನ್ನೆ ನೋಡಿ ಎಷ್ಟು ಚೆನ್ನಾಗಿದೆ ಬೋ. ಅದು ಅದರದ್ದು ಬೆಡ್ಡು. ಅದಾದಮೇಲೆ ಅದು ಅದ್ರ ಫೇವ್ರೆಟ್ ಡಾಲ್ ಮಿಕ್ಕಿ. ಇರಿ ಒಳಗಡೆ ತೋರಿಸ್ತೀನಿ. ಮಿಕ್ಕಿ ಮಲ್ಕೊಂಡಿದೆ. ಸೊ ಇವಾಗ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಡಾಗಿಗೆ ಕಾಣಿಸಲ್ಲ. ಆ್ಯಂಡ್ ಅದು ರ್ಯಾಬಿಟ್, ಇದಕ್ಕೆ ಬಾಲಕ್ಕೆ ಇದು ಕಟ್ಟಿದ್ದೀನಿ. ನಮ್ಮ ನಾಯಿ ಹೋದಾಗೆಲ್ಲ ಹಿಂಗೆ ಹೇಳ್ಕೊಂಡು ಹೋದರೆ ಡೋರ್ ಕ್ಲೋಸ್ ಆಗುತ್ತೆ. ಸೊ ದಿಸ್ ಈಸ್ ನಮ್ಮ ನಾಯಿ ಹೌಸ್, ನಮ್ಮ ಕುಳ್ಳಿದು ಅರಮನೆ. ದಟ್ ಈಸ್ ನೋಡಿ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಲ್ಲ. ನಿಮಗೆ ನಮ್ಮ ಕುಳಿ ಮನೆ ಇಷ್ಟ ಆದರೆ ಎಲ್ಲರೂ ಒಂದು ಹಾರ್ಟ್ ಕಮೆಂಟ್ ಮಾಡಿ, ಓಕೆ. ಆ್ಯಂಡ್ ಈ ಕಡೆ ಮೂಲೆಯಲ್ಲಿ ಬಂದು ಕಾರ್ದು ಬ್ಯಾಟ್ರಿ, ಮನೆ ಬ್ಯಾಟ್ರಿ, ಹೆಲ್ಮೆಟ್, ಅದು ಟ್ಯೂಷನ್ ಮಕ್ಳಿಗೆ ಆಡೋಕ್ಕೆ ಬಾಲ್, ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಹಿಂಗೆ ನೋಡಿ, ಇಲ್ಲಿ ಒಂದು ಗೇಟ್ ಇದೆ. ಎಂಟ್ರಿ ಮಾಡಿದರೆ ಹಿಂಗೆ ಕಾಣಿಸುತ್ತೆ, ಓಕೆ. ಇದು ಆ್ಯಕ್ಚುಲಿ ಮೊದಲು ನಮ್ಮ ಚಿಕ್ಕಪ್ಪ ಅವರು ಇದ್ದಿದ್ದು. ಅವರು ಹೊಸ ಮನೆಗೆ ಶಿಫ್ಟ್ ಆದರು. ಸೊ ಎಲ್ಲರೂ ಒಂದೇ ಕಡೆ ಇರೋಣ ಅಂದ್ಬಿಟ್ಟು ನಾವು ಅಲ್ಲಿ ಬಿಟ್ಟು, ಅಂದರೆ ಬಿಲ್ಡಿಂಗ್, ಅಂದರೆ ಇನ್ನೊಬ್ರು ಬೇರೆ ಊರಿಗೆಲ್ಲ ಹೋಗ್ತಾಯಿದ್ರು ಬರ್ತಾಯಿದ್ರಲ್ವಾ. ಸೊ ಅದರಿಂದ ನಾವು ಇಬ್ಬರೇ ಇರ್ತಾಯಿದ್ರಿ, ಅದಕ್ಕೆ ಇಲ್ಲಿ ಶಿಫ್ಟ್ ಆಗಿದ್ದು. ಸೊ ಇಲ್ಲಿ ಬಂದರೆ ಒಂದು ಕಬೋರ್ಡ್, ಅಲ್ಲೆಲ್ಲ ಸ್ಟೋರೇಜು, ಅಷ್ಟು ಮಾತ್ರ ನನಗೆ ಓದ್ಕೊಳೋಕ್ಕೆ ಸ್ಪೇಸ್. ಆ ಥರ ಇದಪ್ಪ ಕಬೋರ್ಡ್, ಓಕೆನಾ. ಇದ್ರ ಮೇಲೆ ನೋಡಿ, ನಮ್ಮ ಇನ್ನೊಂದು ಮನೆಯಲ್ಲಿ ಶೋಕೇಶಲ್ಲಿ ಇಕ್ಕಿದ್ದು ಇದೆಲ್ಲ ಅಲ್ಲಿ ಇಕ್ಕಿದ್ದೀವಿ. ಇದು ಎಕ್ಸ್ಟ್ರಾ ಸೋಫಾ. ಇದೆಲ್ಲ ರಾಗಿ, ಹುಣಸೆಹಣ್ಣು, ಅಕ್ಕಿ, ರೇಷನ್ ಅಕ್ಕಿ. ಇದು UPS. ಇದು ಯಾವುದು ಫೋಟೋ ಫ್ರೇಮ್, ಸಾಯಿಬಾಬಾದ ಅನಿಸುತ್ತೆ, ಅಲ್ಲ ಕ್ಲಾಕ್, ಅಲ್ಲಿ ಹಾಕೋಣ ಅಂತ ಕ್ಲಾಕ್ ಇದು. ಓಯಬ್ಬಾ, ಇದೆಲ್ಲ ಫೈಲ್ಸ್, ಸ್ಕೂಲ್ ಫೈಲ್ಸ್. ಇದೆಲ್ಲ ನೋಡಿ, ಈ ಫೈಲ್ಸ್ ಯಾರ್ಯಾರು ನೆನಪಿದೆ ಅಂತ ಹೇಳಿ. ಒಂದು ನಿಮಿಷ, ನೋಡಿ, ಈ ಫೈಲ್ಸ್ ಯಾರ್ಯಾರಿಗೆಲ್ಲ ನೆನಪಿದೆ, ಈ ಫೈಲ್ಗೋಸ್ಕರ ಯಾರ್ಯಾರೆಲ್ಲ ಟೀಚರ್ ಕೈಲಿ ಒದೆ ತಿಂತಾಯಿದ್ರಿ ಅಂತ ಹೇಳಿ. ನಾವಂತೂ ಸಿಕ್ಕಾಪಟ್ಟೆ ಒದೆ ತಿಂತಾಯಿದ್ರಿ ಈ ಫೈಲ್ಸ್ಗೋಸ್ಕರ. ನಾವು ಪ್ರಾಜೆಕ್ಟ್ ಬರೀತಾ ಇದ್ದಿದ್ದು ಅದರಲ್ಲೆಲ್ಲ. ಸೊ ಎಷ್ಟು ಒದೆ ತಿಂದಿದ್ದೀವಿ ಅಂದರೆ ಅಷ್ಟು ಒದೆ ತಿಂದಿದ್ದೀವಿ. ಆದಮೇಲೆ ಅಷ್ಟೊದೇ ತಿಂದರು, ಮತ್ತು ಆ ಫೈಲ್ ನೆಕ್ಸ್ಟ್ ಡೇ ತೊಗೊಂಡೋಗ್ದಿರೋ ಮತ್ತೆ ಹಂಗೆ ಹೋಗಿದ್ದೀವಿ. ಈ ಥರ ಎಲ್ಲ ಮಾಡಿದ್ದೀವಿ. ಮತ್ತು ಕೆಳಗಡೆ ಬಂದು ನನ್ನ ಬುಕ್ಸ್ ಎಲ್ಲ ಇರುತ್ತೆ.
ಅದ್ರ ಕೆಳಗಡೆ ಬಂದುಬಿಟ್ಟು ಕಾರ್ದು ಮಿಷಿನ್ದು ಆಯಿಲು ಅದೆಲ್ಲ ಎಕ್ಸ್ಟ್ರಾ ಸಿಲಿಂಡರ್. ಇದು ಸಮಥಿಂಗ್ ಟೈಲ್ಸ್. ಇದು ನಮ್ಮ ತಾತ, ನಾನು ಲಾಸ್ಟ್ ವಿಡಿಯೋದಲ್ಲೇ ನಮ್ಮ ತಾತ ಪೂಜೆ ದಿವಸ ಹೇಳಿದ್ದೆ, ತಾತ ಚಿಕ್ಕಮ್ಮ ತಂಗಿ ಸೊ ಅವ್ರ ಫೋಟೋ ಇಲ್ಲಿ. ನೆಕ್ಸ್ಟ್ ದಿಸ್ ಇಸ್ ಬೆಡ್. ಅಪ್ಪ ಅಮ್ಮ ಮಲ್ಕೊತಿದ್ರು ಫಸ್ಟು, ಬಟ್ ಇಲ್ಲಿ ಇದು ಓಪನ್ ಇದೆಯಲ್ಲ ಗೇಟು, ಜಾಸ್ತಿ ಗಾಳಿ ಬರುತ್ತೆ, ಚಳಿ ಆಗುತ್ತೆ ತುಂಬ ಅಂತ ಇಲ್ಲಿ ಯಾರು ಮಲ್ಗಲ್ಲ ಸದ್ಯಕ್ಕೆ. ಮಧ್ಯಾಹ್ನ ಟೈಮ್ಸ್ ಆ ಥರ ರಿಲ್ಯಾಕ್ಸ್ ಆಗ್ತೀವಿ. ಆ್ಯಂಡ್ ಇಲ್ಲಿ ನಾನು ಟ್ಯೂಷನ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಮಿಷಿನ್. ಜಾಸ್ತಿ ಯೂಸ್ ಮಾಡಲ್ಲ ಬಟ್ ಯೂಸ್ ಮಾಡ್ತೀನಿ. ಇದು ಬಂದುಬಿಟ್ಟು ಏನು ನಂದು ಟೆಡಿ ಬೇರ್ಸ್ ಇತ್ತಲ್ಲ, ಜಾಸ್ತಿ ಇಕ್ಕಿದೆ ಮನೆಯಲ್ಲಿ. ಸೊ ಆ ಟೆಡಿ ಬೇರ್ಸ್ನೆಲ್ಲ ಇಲ್ಲಿ ಇಕ್ಕಕ್ಕೆ ಜಾಗ ಇಲ್ಲ, ಹಂಗೆ ಇಕ್ಕಿದ್ರೆ ಫುಲ್ ಗಲೀಜಾಗುತ್ತೆ ಅಂದ್ರೆ ಆ ಟೆಡಿ ಬೇರ್ಸಲ್ಲಿರೋ ಹತ್ತಿ ಎಲ್ಲ ತೆಗೆದು ಚೀಲದಲ್ಲಿ ತುಂಬಿ ಆ ಟೆಡಿ ಬೇರ್ಸ್ನೆಲ್ಲ ಎತ್ತಿಕ್ಕಿದ್ದೀವಿ. ನಾವು ಯಾವಾಗ ಬೇಕಂದರೆ ವಾಶ್ ಮಾಡಿ ಅದಕ್ಕೆ ಹತ್ತಿ ತುಂಬಿಸ್ಕೊಂಡ್ರೆ ನ್ಯೂ ಟೆಡಿ. ಸೊ ಸದ್ಯಕ್ಕೆ ಇದು ಇಲ್ಲಿದೆ. ಆ್ಯಂಡ್ ಇದು ಬಂದುಬಿಟ್ಟು ಫುಲ್ಲು ರಾಗಿ, ನಮ್ಮ ಹೊಲದಲ್ಲಿ ಬೆಳೆದಿರೋ ರಾಗಿದು ಪೂರ್ತಿನೂ ಕ್ಲೀನ್ ಮಾಡಿಸ್ಬೇಕಂತೆ, ಅದಕ್ಕೆ ಅಲ್ಲಿಕ್ಕವ್ರೆ. ಆ್ಯಂಡ್ ದಿಸ್ ಇಸ್ ಹೌ ಮೈ ಹೋಮ್ ಎಂಟ್ರೆನ್ಸ್ ಲುಕ್ ಲೈಕ್. ನೋಡಿ ಸ್ಟಾರ್ಟಿಂಗ್ ಇದು ನಮ್ಮಕ್ಕ ಅವಳೇ ಮಾಡಿರೋದು. ಓಕೆ, ಎಂಟ್ರೆನ್ಸ್ ಬಂದ್ರೇ ಕಿಚನ್, ದೇವ್ರ ಮನೆ, ಒಂದು ರೂಮ್, ವಾಶ್ರೂಮ್ ಆ್ಯಂಡ್ ಕಾಮನ್ ಹಾಲ್ ಇದೆ. ಟಿ ವಿ ಆ್ಯಕ್ಚುಲಿ ಇಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಟಿ ವಿ ಇತ್ತು ಇಷ್ಟು ದಿನ ಅವರು, ಸೊ ಅದಕ್ಕೆ ಅದು ಆ ಥರ ಎಂಟಿ ಇದೆ. ಆ್ಯಂಡ್ ಇದು ಎಲ್ಲ ಫಿಕ್ಸ್ ಮಾಡೋದು ಹಿಂಗೆ ಚೆನ್ನಾಗಿದೆ ಬೇಡ ಅಂತ ಹಂಗೆ ಬಿಟ್ಟಿದ್ದೀವಿ. ವೈಫೈದು ಇಲ್ಲಿ ಎಷ್ಟು ವಯರ್ಸ್ ಇರೋದೆಲ್ಲ ವೈಫೈದು. ಆ್ಯಂಡ್ ನಮಗೆ ಸ್ಪೀಕರ್ ಇಲ್ಲ ಅಂದರೆ ನಮ್ಮ ಮೈಂಡೇ ಓಡಲ್ಲ, ಬಿಕಾಸ್ ನಮ್ಗೆ ಸೌಂಡ್ ಜಾಸ್ತಿ ಇರಬೇಕು. ಅದಕ್ಕೆ ಈ ಸ್ಪೀಕರ್ ಕನೆಕ್ಷನ್ ನೋಡಿ ಇಲ್ಲಿಂದ ಹೋಗಿ ಹಿಂಗೆ ಹೋಗಿ ಫ್ಯಾನ್ ಹತ್ರ ಎಲ್ಲ ಹೋಗಿ ಅಲ್ಲೊಂದು ಸ್ಪೀಕರ್ ಇಲ್ಲೊಂದು ಸ್ಪೀಕರ್ ಮತ್ತು ಇನ್ನೂ 2 ಸ್ಪೀಕರು ಎಲ್ಲೇ ಇದ್ದರೂ ಸೌಂಡ್ ಚೆನ್ನಾಗಿ ಬರಬೇಕಂತ ಅಲ್ಲೊಂದು ಆ ಕಡೆ ಮೂಲೆಗೊಂದು ಫಿಟ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಅದು ನಾವೇ ಮಾಡ್ಕೊಂಡಿದ್ದು. ನಾವೆಲ್ಲ ಎಲೆಕ್ಟ್ರಿಕ್ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತೀವಿ ಮನೆಯಲ್ಲಿ. ಓಕೆ, ಆ್ಯಂಡ್ ದಿಸ್ ಈಸ್ ಹೌ. ಆ್ಯಂಡ್ ಇದು ಸೋಫಾ ನಾರ್ಮಲ್. ಆ್ಯಂಡ್ ನಮ್ಮ ಮನೆಯಲ್ಲಿ ಅಲ್ಲಿದ್ದಿದ್ದು ಸೋಫಾ ಬಂದುಬಿಟ್ಟು ಅಲ್ಲೇ ಅಪ್ಪಗೆ ಸ್ವಲ್ಪ ಕೆಲಸಕ್ಕೆ ಇದಕ್ಕೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಹೋದಾಗ ಕುತ್ಕೊಳೋಕ್ಕೆ ಅದಕ್ಕೆಲ್ಲ ಬೇಕು ಅಂತ ನಮ್ಮ ಅಂಗಡಿ ರೂಮ್ ಇತ್ತಲ್ಲ ಅದನ್ನು ಆಫೀಸ್ ರೂಮ್ ಥರ ಮಾಡ್ಕೊಂಡು ಅಲ್ಲಿರ್ತಾರೆ ನಮ್ಮಪ್ಪ. ಸೊ ಇದು ಬಂದುಬಿಟ್ಟು ಇಲ್ಲೇ ಇದ್ದಿದ್ದು. ನೆಕ್ಸ್ಟ್ ಇದಾದಮೇಲೆ ಕಿಚನಲ್ಲಿ ಯಾವಾಗಲೂ ನಮ್ಮಮ್ಮ ಬದಲು ನಮ್ಮ ಅಕ್ಕ ಇರ್ತಾಳೆ ನೋಡಿ. ಮಾರಮ್ಮ ಥರ ಅವಳೆ ಎಷ್ಟಿಂಗ್ ಹೋಗ್ಲಿಕ್ಕೆ ದೇವಸ್ಥಾನಕ್ಕೆ ಹೋಗಿದ್ವಿ ಗೈಸ್ ಇವತ್ತು. ಮಾರಮ್ಮ ಇಲ್ಲಿ ನೋಡಿ ದೇವಸ್ಥಾನಕ್ಕೆ ಹೋಗಿದ್ವಿ. ಚಪಾತಿ ಮಾಡ್ತಾಳೆ, ಹಾಗಲಕಾಯಿ ಮಾಡ್ತಾಳೆ. ಸೊ ಇದು ಮೆಸ್, ಅಡುಗೆ ಮಾಡುವಾಗ ಯಾವಾಗಲೂ ಇರುತ್ತೆ. ಸೊ ನಾನು ಇದನ್ನು ಕ್ಲೀನಾಗಿ ತೋರ್ಸೋಕ್ಕಂತೂ ಆಗಲ್ಲ. ಆ ಕಡೆ ರೈಸ್ಗೆ ಇಕ್ಕಿದ್ದಾಳೆ, ಇದೇನೋ ಕಟ್ ಮಾಡೋಳೆ ಕೋಸು. ಓಕೆ ಬನ್ನಿ. ಆ್ಯಂಡ್ ಇದು ಸಿಂಕ್, ಸ್ಟವ್. ಆ್ಯಕ್ಚುಲಿ ನಾವು ಸ್ಟವ್ ಹಿಂಗೆ ಈ ಕಡೆ ಇಕ್ಕೋಬೇಕು ಅಂದ್ಕೊಂಡಿದ್ದು, ಬಟ್ ಅದು ಸ್ಟವ್ ನಮ್ಮದು ದೊಡ್ಡದು, ಅದು ಚಿಕ್ಕದು ಸಿಲ್ವರ್ ತಾನೆ, ಸಿಲ್ವರ್ ಸ್ಟವ್ ಥರ ಬರುತ್ತೆ ನೋಡಿ ಗೈಸ್, ಅದು ಕರೆಕ್ಟಾಗಿ ಫಿಟ್ ಆಗುತ್ತೆ. ಅಲ್ಲಿ ಕಾಣಿಸಲ್ಲ ಅನಿಸುತ್ತೆ, ನಾನು ಚೆನ್ನಾಗಿ ಕಾಣಲ್ಲ ಅನಿಸುತ್ತೆ, ಗ್ರಿಲೈಟ್ ಹಾಕ್ತೀನಿ. ಸೊ ಅದಕ್ಕೆ ಬಂದುಬಿಟ್ಟು ಸ್ಟವ್ ಈ ಕಡೆ ಹಿಂಗೆ ಇಟ್ಕೊಂಡಿದ್ದೀವಿ. ಆ್ಯಂಡ್ ಅಲ್ಲೆಲ್ಲ ಬಂದುಬಿಟ್ಟು ನಾರ್ಮಲಾಗಿ ಯೂಸ್ ಮಾಡೋ ಥಿಂಗ್ಸ್. ಇದು ಕ್ಯಾನ್. ಆ್ಯಂಡ್ ದಿಸ್ ಇಸ್ ಫ್ರಿಜ್ಜಲ್ಲಿ ನೋಡಿ, ನಿಮ್ಮ ಮನೆಯಲ್ಲೂ ಹಿಂಗೆ ಇರುತ್ತಾ? ಒಂದು ದಿನಕ್ಕೆ ಇದರಲ್ಲಿ ಐಸ್ ಕ್ರೀಮ್, ಚಾಕ್ಲೇಟ್, ಕೇಕ್ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿ ದಿನಾ ಓಪನ್ ಮಾಡ್ತೀನಿ. ಅದು ಏನಕ್ಕೆ ಫ್ರಿಜ್ ಓಪನ್ ಮಾಡ್ತೀನಿ ಅಂತಲೇ ಗೊತ್ತಿಲ್ಲ. ದಿನ ಹೋಗಿ ಒಂದು 5 ಸತಿ ಓಪನ್ ಮಾಡ್ತೀನಿ, ಬಟ್ ಅದರಲ್ಲಿ ಮಾತ್ರ ತಿನ್ನೋಕ್ಕೇನೂ ಇರೋಲ್ಲ. ಬೇಳೆ ಅದು ಇದು ಇರುತ್ತೆ. ಅವಳೇ ಜಂಗ ಎಲ್ಲ ಅವಾಯ್ಡ್ ಮಾಡಿದ್ದಾಳೆ ಗೈಸ್, ಏನು ಕೊಟ್ಟರು ತಿನ್ನಲ್ಲ ಅಂತಾಳೆ. ಆದ್ರೂ ಏನನ್ನ ತಿಂದಿಲ್ಲ ಅಂದ್ರೆ ನೋಡೋಕ್ಕಾದ್ರೂ ನೋಡಿ, ಇದೆಲ್ಲ ಸಾಸ್ ವರ್ಷಕ್ಕೊಂದು ಸತಿ ಅದನ್ನು ಯೂಸ್ ಮಾಡ್ತೀವಿ, ಬಟ್ ಆದ್ರೂ ಇಷ್ಟೇ. ಪೂಜೆ ಮಾಡೋಕ್ಕ ಗೈಸ್ ಇಟ್ಕೊಳ್ಳೋದು ಫ್ರಿಜ್ಜಲ್ಲೆಲ್ಲ ಸ್ಟಫ್. ಹೋಗ್ಲಿ ಬಿಡಿ ಗೈಸ್, ಅಂದರೆ ನಾನೇ ಇವಾಗೆಲ್ಲ ತಿನ್ನೋದು ಬಿಟ್ಬಿಟ್ಟಿದ್ದೀನಲ್ವಾ, ಅದಕ್ಕೆ ನಾನು ಆದ್ರೂ ಅದು ಅಭ್ಯಾಸ. ಹೋಗಿ ಇದ್ದರೂ ಇಲ್ಲ ಅಂದರೂ ಹೋಗುವಾಗ 5 ಸತಿ ಮೇಲೆದು ತೆಗಿನ ಏನಕ್ಕೆ ತೆಗಿತೀನಿ, ಏನಕ್ಕೆ ಹೋಗ್ತೀನಿ ಅನ್ನೋ ರೀಸನೇ ಇರೋ. ಕಿಚನಿಗೆ ಬಂದರೆ ನೀರು ಕುಡಿಯೋಕ್ಕೆ ಬರ್ತೀನಿ, ಫ್ರಿಜ್ ಓಪನ್ ಮಾಡ್ತೀನಿ, ನೀರು ಕುಡಿಯೋದೇ ಮರ್ತೋಗಿರ್ತೀನಿ, ಹಂಗೆಲ್ಲ ಮಾಡ್ತೀನಿ ನಾನು. ಆ್ಯಂಡ್ ಇಲ್ಲಿ ಮೇಲೆಲ್ಲ ಬಂದುಬಿಟ್ಟು ಆ್ಯಕ್ಚುಲಿ ಇದೆಲ್ಲ ಫುಲ್ಲು ಮೇಲೆ ಇತ್ತು, ಇಲ್ಲಿ ಸ್ಟೋರ್ ರೂಮ್ ಹತ್ರ ಇತ್ತು. ಸೊ ಇವಾಗ ಲಕ್ಷ್ಮೀ ಹಬ್ಬ ಬರ್ತಿರೋದಕ್ಕೆ ಬೇಕಾಗುತ್ತೆ ಅಂತೆಲ್ಲ ತೆಗೆದ್ರೆ ಆ ಬಿಂದಿಗೆ ಅದೆಲ್ಲ. ಅದಾದಮೇಲೆ ಅದೆಲ್ಲ ಎಕ್ಸ್ಟ್ರಾ ಬಾಕ್ಸಸ್ಸು ಅದು ಇದೆಲ್ಲ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು
ನಮ್ಮ ಮನೆಯಲ್ಲಿ ಎಷ್ಟು ಐಟಮ್ ಇದೆ ಅಂದರೆ ಅಷ್ಟೋ ಐಟಮ್ ಇದೆ, ಜಾಗನೇ ಇಲ್ಲ. ಸೊ ಬೇಕಂದ್ರೆ ಬನ್ನಿ ಆಗೋದನ್ನೆಲ್ಲ ಅಲ್ಲಿ ಫುಲ್ಲು ಇಕ್ಕಿದ್ದೀವಿ. ಮಿಕ್ಕಿದ್ದು ರೂಮಲ್ಲಿ ಒಂದು ಸ್ಟೋರ್ ರೂಮ್ ಐತೆ, ವಾಶ್ರೂಮಲ್ಲಿ ಒಂದು ಸ್ಟೋರ್ ರೂಮ್ ಇದೆ, ಅದು ಆಗಿ. ಸೊ ನಮ್ದು ಹಳೆ ಮನೆ ಇತ್ತಲ್ಲ, ಅಲ್ಲಿ ಮೇಲೆ ಅಂದರೆ ನಮ್ಮ ಅಪ್ಪ ಅಮ್ಮ ಬೆಡ್ರೂಮಲ್ಲಿ ಒಂದು ಸ್ಟೋರ್ ರೂಮ್ ಇದೆ ದೊಡ್ಡದು, ಅದರಲ್ಲಿ ಇಕ್ಕಿದ್ದೀವಿ. ಸೊ ಅಲ್ಲಿ ಗೊತ್ತಿರೋರೆ ಅಂದರೆ ಅಪ್ಪ ಫ್ರೆಂಡೇ ಇರೋದು, ಅದಕ್ಕಾಗಿ ಅಲ್ಲೇ ಕೇಳಿಬಿಟ್ಟು ಅವ್ರದ್ದು ಜಾಸ್ತಿ ಐಟಮ್ ಏನಿಲ್ಲ ಅಂತ ನಮ್ಮ ಐಟಮ್ಸ್ ಅಲ್ಲೇ ಐತೆ. ಅಂದರೆ ಎಲ್ಲ ಪಾತ್ರೆ ಐಟಮ್ಸ್ ನಮ್ಮ ತಾತ ಆ ಕಾಲದಿಂದನೂ ಇದು ದೊಡ್ಡ ದೊಡ್ಡ ಬಿಂದಿಗೆ ಅಂಡ ಅದೆಲ್ಲ ಬರುತ್ತಲ್ಲ, ಕೊಳ್ಗ ಅದೆಲ್ಲ ಜಾಸ್ತಿ ಎಲ್ಲ ಇಸ್ಕೊಂಡು ಇಟ್ಕೊಳ್ತಾ ಇದ್ರು. ಸೊ ಇವಾಗ ಅದನ್ನೆಲ್ಲ ನಮ್ಗೆ ಮಾರಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಅದೆಲ್ಲ ನಮ್ಮ ತಾತನ ನೆನಪು ಆ್ಯಂಡ್ ನಮ್ಗೆ ಅದು ಇರಲಿ ಅಷ್ಟೇ. ಸೊ ಅದಕ್ಕೆ ಅದನ್ನೆಲ್ಲ ಹಂಗೆ ಇಕ್ಕಿರ್ತೀವಿ. ಆ್ಯಂಡ್ ಅಷ್ಟೇ ನಮ್ಮ ಕಿಚನ್ ಸ್ಟೋರಿ. ಆ್ಯಂಡ್ ಇಲ್ಲಿ ಒಂದು ಬುದ್ಧ, ದಿಸ್ ಈಸ್ ಅವರ್ ಫೇವ್ರೆಟ್ ಗಾಡ್ ಮಧುರಮ್ಮದು ಕ್ಯಾಲೆಂಡರ್. ಆ್ಯಂಡ್ ಇಲ್ಲೊಂದು ಪೂಜೆ ಮನೆ. ಐ ಲವ್ ದಿಸ್ ಬಿಕಾಸ್ ನನಗೆ ಕೂತ್ಕೊಂಡು ಪೂಜೆ ಮಾಡೋಕ್ಕೆ ಇಷ್ಟ ಜಾಸ್ತಿ. ಆ್ಯಂಡ್ ಇಲ್ಲಿ ಕೆಳಗಡೆ ಎಲ್ಲ ಅದು ಅರ್ಶಿನ ಕುಂಕುಮ ಅದು ಇದು ಎಲ್ಲ ಸ್ಟೆಪ್ಸ್. ಇದು ಇವತ್ತು ಇದು ಟೆಂಪಲ್ಗೆ ಹೋಗಿದ್ರಿ, ಸೊ ಅದಕ್ಕೆ ಅಲ್ಲಿ ತೀರ್ಥ ತೊಗೊಬಂದಿದ್ದು. ದಿಸ್ ಈಸ್ ಹೌ ಮೈ ಪೂಜಾ ರೂಮ್ ಲುಕ್. ಆ್ಯಂಡ್ ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ. ಏನಕ್ಕೆ ನಾನು ಹೋಮ್ ಟೂರ್ ಮಾಡೋದು ಡಿಲೇ ಮಾಡ್ಕೊಂಡು ಹೋಗ್ತಿದ್ನ ಅಂದರೆ, ಇವಾಗ ಏನು ತೋರಿಸ್ತಾ ಇದ್ದೀನಿ ಅದರಲ್ಲಿ 60% ಅಷ್ಟೇ ಕರೆಕ್ಟಾಗಿತ್ತು. ಇನ್ನು 40% ಎಲ್ಲ 40% ಇಲ್ಲ. ನಾನು ಇವಾಗಿನ್ನೂ ಒಂದು 10% ಅರೇಂಜ್ ಮಾಡ್ಕೊಂಡಿದ್ದೀವಿ ಅಷ್ಟು, ನಮಗೆ ಬೇಕು ಅನ್ನೋ ಥರ. ಇನ್ನೂ ಎಲ್ಲ ಹಂಗಂಗೆ ಇದೆ. ಒಬ್ರು ಇದ್ದರೆ ಒಬ್ರು ಇರಲ್ಲ, ಒಬ್ಬರು ಮಾಡೋಣ ಅಂದಾಗ ಇನ್ನೊಬ್ಬರು ಬೇಡ ನೆಕ್ಸ್ಟ್ ಟೈಮ್ ಮಾಡೋಣ ಅಂತಾರೆ, ಇನ್ನು ಸ್ವಲ್ಪ ಹೊತ್ತಿಗೆ ಮಾಡೋಣ ಅಂತಾರೆ. ಈ ಥರ ಡಿಲೇ ಹಾಕ್ಕೊಂಡೇ ಹೋಗ್ತಿದ್ದು. ಸರಿ, ಹೆಂಗಿದ್ರೆ ಹಂಗೆ ತೋರಿಸ್ತೀನಿ. ಯಾವ ಥರ ಅವರು ಅಂದರೆ ನೀವು ರಿಸೀವ್ ಮಾಡ್ಕೊತಿರೋ ಅವರು ಪರವಾಗಿಲ್ಲ. ಎಲ್ಲ ಈ ಥರ ಸ್ವಲ್ಪ ಅನ್ಆರ್ಗನೈಸ್ಡ್ ಆಗಿದೆ. ಡೋಂಟ್ ಫೀಲ್ ಬ್ಯಾಡ್, ಓಕೆ ಪ್ಲೀಸ್ ಅಷ್ಟೇ. ಆ್ಯಂಡ್ ದಿಸ್ ಇಸ್ ಕಾಮನ್ ವಾಶ್ರೂಮ್ ಅಷ್ಟೇ. ಇದರಲ್ಲಿ ತೋರಿಸೋದು ಏನಿರಲ್ಲ, ಕಾಮನ್ ವಾಶ್ರೂಮ್. ಆ್ಯಂಡ್ ದಿಸ್ ಈಸ್ ಅವರ್ ಬೆಡ್ರೂಮ್. ಇರಿ ಡೋರ್ ಕ್ಲೋಸ್ ಮಾಡಿಬಿಡ್ತೀನಿ. ಆ್ಯಂಡ್ ದಿಸ್ ಈಸ್ ಅವರ್ ಬೆಡ್ರೂಮ್. ವೆರಿ dirty, worst and very peaceful, happy place for us. ಓಕೆ, ನನಗೂ ನಮ್ಮ ಮಕ್ಕಳಿಗೆ ಅದೆಷ್ಟೇ ಗಲೀಜಾಗಿರಲಿ, ಅದು ಏನೇ ಆಗಿರಲಿ, ವಿ ನೀಡ್ ಒಂದು ಬೆಡ್ರೂಮ್. ಅಲ್ಲಿ ನಮಗೊಂದು ಬೆಡ್ರೂಮ್ ಇತ್ತಲ್ವ, ಅದು ಅಲ್ಲೇ. ಏನಂದರೆ ಅದು ತೊಗೊಬರ್ತೀವಿ ಬೆಡ್ ಮೇಲೆ ಎಸಿದು, ತೊಗೊಬರ್ತೀವಿ ಬೆಡ್ ಮೇಲೆ ಎಸಿದು. ಇಲ್ಲಿ ಈ ಬೆಡ್ರೂಮ್. ಓಕೆ, ಬೆಡ್ರೂಮ್ಸ್ ಅಂತೂ ನಾನು ನಮ್ಮ ಅಕ್ಕ ಇರೋ ಬೆಡ್ರೂಮ್ಸ್ ಅಂತೂ ನೀವು ಯಾವತ್ತಿಗೂ ಚೆನ್ನಾಗಿ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಕಸ್ಮಾತ್ ಇದೆ ಫುಲ್ಲು ಕ್ಲೀನಾಗಿ ಆರ್ಗನೈಸ್ಡ್ ಆಗಿದೆ ಅಂದರೆ ಅವತ್ತು ನನಗೂ ನಮ್ಮ ಅಕ್ಕಗೆ ಯಾರನ್ನೊಬ್ಬರು ಪೂಜೆ ಮಾಡಿರ್ತಾರೆ. ಅಂದರೆ ನಮ್ಮಮ್ಮ ಇಲ್ಲ ನಮ್ಮಪ್ಪ ಯಾರನ್ನ ಬೈದಿರ್ತಾರೆ, ಏನಕ್ಕೆ ಹಿಂಗೆ ಇಟ್ಕೊಂಡಿರೋದು ಹಂಗೆ ಹಿಂಗೆ ಅಂತ ಫುಲ್ಲು ಬೈದಿರ್ತಾರೆ. ಆವಾಗ ಕ್ಲೀನಾಗಿರುತ್ತೆ. ಸೊ ಆ ಟೈಮಲ್ಲಿ ನಾನು ವೀಡಿಯೋ ಮಾಡಲ್ಲ, ಯಾವಾಗಲೂ ಹಿಂಗೆ ತೋರಿಸ್ತೀನಿ. ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಆ್ಯಂಡ್ ದಿಸ್ ಈಸ್ ಅವರ್ ಪ್ಯಾಲೇಸ್, ದಿಸ್ ಈಸ್ ಅವರ್ ಪೀಸ್ಫುಲ್ನೆಸ್, ಎವ್ರಿಥಿಂಗ್ ಇನ್ ದಿಸ್ ರೂಮ್. ಓಕೆ, ಇದು ಒಂದು ಬೆಡ್. ಓಕೆ, ಇದೆಲ್ಲ ದಿಂಬು. ನಾನು ಈ ದಿಂಬು ರೆಡ್ ಕಲರ್ದು ಹಾಕ್ಕೊಳೋದೇ ಇಲ್ಲ. ಬಟ್ ನನ್ನ ಕಾಲು ಹತ್ರ ಒಂದು ಆ ಕಡೆ ಒಂದು ಈ ಕಡೆ ಚಿಕ್ಕ ಮಗು ಥರ ಬಿದ್ದೋಗ್ತೀನಿ ಅಂತ ಬಿದ್ದೋಗಲ್ಲ, ಬಟ್ ನನಗೆ ಪಕ್ಕದಲ್ಲಿ ಯಾರನ್ನ ಇದ್ದಾರೆ ಅಂತ ಥರ ಫೀಲ್ ಆಗಬೇಕು. ನಮ್ಮ ಬೇಜಾನ್ ಒದ್ಲಾಡ್ತಾಳೆ. ಸೊ ಅದಕ್ಕೆ ಅವಳು ಕೆಳಗಡೆ ಮಲ್ಕೊತಾಳೆ, ನನ್ನ ಮೇಲೆ ಮಲ್ಕೊಂಡು. ನಾನು ಮೊದಲು ಸೋಫಾ ಮೇಲೆ ಮಲ್ಕೊಂಡಿದ್ದೆ. ನನ್ನ ಪ್ಲೇಸ್ನ ಆಕ್ಯುಪೈ ಮಾಡ್ಕೊಂಡಿರೋದು ಗೈಸ್. ಇವಳಿಲ್ಲ, ಅದು ನನ್ನ ಬೆಡ್ ಗೈಸ್, ಅವಳಿಲ್ಲ, ಇಗ್ನೋರ್ ಮಾಡಿ. ಫಸ್ಟ್ ನೋಡಿ, ನಾನು ಈ ಸೋಫಾ ಮೇಲೆ ಮಲ್ಕೊತಿದ್ದೆ ಗೊತ್ತಾ, ಯಾಕಂದರೆ ನಂದು ಒಂದು ಸ್ಟೋರಿ ಇದೆ, ಅದು ಲಾಸ್ಟಲ್ಲಿ ಹೇಳ್ತೀನಿ ನಾನು ಯಾಕೆ ಸೋಫಾ ಮೇಲೆ ಮಲ್ಕೊಂಡಿದ್ದೆ ಅಂತ. ಸೊ ಇದು ಹಿಂಗೆ ಇದೆಲ್ಲ ಏನು ಗೊತ್ತಾ, ಇವಾಗ ಆಚೆ ಬೆಡ್ ತೋರಿಸಿದ್ನಲ್ಲ, ಅದ್ರ ಮೇಲೆ ಬೆಡ್ಶೀಟ್ ಇದ್ದಿಲ್ಲ. ಆ ಬೆಡ್ಶೀಟ್ ಎತ್ಕೊಳಕ್ಕೆ ಅದನ್ನ ಕಿತ್ತದೆ, ಅದನ್ನ ಹಂಗೆ ಬಿಸಾಕ್ದೆ. ಆ್ಯಂಡ್ ಇದೆಲ್ಲ ಬಂದುಬಿಟ್ಟು ಏನು ಬಟ್ಟೆ ಅದು ಇದು ಅಂದರೆ ಎಕ್ಸ್ಟ್ರಾ ಐಟಮ್ಸು. ಇದೆಲ್ಲ ಬ್ಯಾಗು ಅದು ಇದೆ ನೋಡಿ, ಅಲ್ಲಿ ಇಕ್ಬೇಕು. ಇದು ಎಲ್ಲ ಸ್ಟೋರೇಜೆ. ಓಕೆ, ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ನಮ್ಮ ಮನೇಲಿ ಇದ್ದಿದ್ದು ಕಬೋರ್ಡ್ಸಲ್ಲಿ ಶೋಕೇಶಲ್ಲಿ ಇಕ್ಕಿದ್ರಲ್ಲ, ಫ್ರೇಮ್ಸು, ಫ್ರೈಸು, ಅದಾದಮೇಲೆ ಇನ್ನು ಸ್ಟ್ಯಾಚ್ಯೂಸ್, ಇದೆಲ್ಲ ಚಿಕ್ಕದು ಎಲ್ಲ ಇಷ್ಟು ಬಾಕ್ಸಲ್ಲಿ ಅದೇ ಇರೋದು. ಓಕೆನಾ. ಸೊ ಅದಕ್ಕೆ ಇದು ಪ್ಲೀಸ್ ಬೆಡ್ ಇದೆಲ್ಲ ಮೆಸ್ ಇದೆಲ್ಲ ಅಲ್ಲಿ ಹೋಗಬೇಕು ಮೇಲೆ. ಬೆಳಗ್ಗೆ ಟೆಂಪಲ್ಗೆ ಹೋಗ್ಬೇಕನ್ನಲ್ಲ, ಸೊ ಅದಕ್ಕೆ ಏನೋ ಬ್ಯಾಗ್ ಬೇಕಿತ್ತಂತ ತೆಗೆದು ಹತ್ತಕ್ಕಂಗೆ ಹೋದ್ರಿ.
ಸೊ ಇವಾಗ ಕ್ಲೀನ್ ಮಾಡಿ ನಾನು ವೀಡಿಯೋ ಮಾಡ್ಬೋದಿತ್ತು. ಕ್ಲೀನ್ ಮಾಡೋಕ್ಕೆ ಇವಾಗ ನನಗೆ 9 ಆಗೋಗುತ್ತೆ. 9 ಮೇಲೆ ನನಗೆ ಇಂಟ್ರೆಸ್ಟ್ ಹೋಗಿಬಿಡುತ್ತೆ. ಸೊ ಒಂದು 2 ವೀಕ್ಸ್ನಿಂದ ಡಿಲೇ ಮಾಡ್ಕೊಂಡು 2 ವೀಕ್ಸ್ ಅಲ್ಲ, ಈಗ ಮನೆಗೆ ಬಂದಾಗಿನಿಂದ ಮಾಡಬೇಕಂತ ಇದ್ದೆ. ಬಟ್ ಡಿಲೇ ಮಾಡ್ಕೊಂಡು 2 ವೀಕ್ಸಿಂದ ಫುಲ್ ಮಾಡಲೇಬೇಕು ಅಂದ್ಕೊಂಡಿದ್ದೆ. ಡಿಲೇ ಮಾಡಿ ಇವಾಗ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಇದು ಅಷ್ಟೇ, ಇದು ಮೇಲೆ ಹೋಗಬೇಕು, ಆ್ಯಂಡ್ ಇದೆಲ್ಲ ಜರ್ಕಿನ್ಸ್. ನಂದು ನಮ್ಮ ಅಕ್ಕದು ಕೈ ನೋವು ಬಂತು ಗೈಸ್ ನನಗೆ. ನಂದು ನಮ್ಮ ಅಕ್ಕದು ನಮ್ಮಮ್ಮದು ಬಟ್ಟೆ ಸಾಲಲ್ಲ, ಈ ಕಬೋರ್ಡಲ್ಲಿ ಸಾಲಲ್ಲ. ಬಿಕಾಸ್ ನಿಮಗೆ ಗೊತ್ತು, ಹೆಣ್ಮಕ್ಳಿಗೆ ಎಷ್ಟು ಬೀರು ಕೊಟ್ಟರು, ಎಷ್ಟು ಬಟ್ಟೆ ಇಸ್ಕೊಟ್ರು ಅವ್ರಿಗೆ ಸಾಲಲ್ಲ ಅಂತ. ಹಂಗಂತ ನಮ್ಮ ಹತ್ರ ಅಷ್ಟು ಬಟ್ಟೆ, ಅಷ್ಟು ಕಲೆಕ್ಷನ್ಸ್ ಅದು ಇದು ಏನೂ ಇಲ್ಲ. ವಿ ಹ್ಯಾವ್ ವೆರಿ ವೆರಿ ಲಿಟಿಲ್, ಬಟ್ ಸ್ಟಿಲ್ ನಮ್ಗೆ ಜಾಗ ಸಾಕಾಗ್ತಿಲ್ಲ. ಈ ಕಬೋರ್ಡ್ಸಲ್ಲಿ ಚಿಕ್ಕದು ಅಂದರೆ ಫುಲ್ ಇಕ್ಬೋದು, ಬಟ್ ತೆಗಿಯೋ ಟೈಮಲ್ಲಿ ಗೊತ್ತು ತಾನೆ, ಟಿಲ್ಲಿಂಗ್ ಎಷ್ಟು ಮೈ ಸಿಸ್ಟರಲ್ಲಿ ನನ್ನ ಕಬೋರ್ಡ್ ಹೆಂಗಿತ್ತು ಅಂತ. ಇವಾಗ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಸೊ ಆ ಥರ ಮಾಡ್ತೀವಿ. ಅದಕ್ಕೆ ಜರ್ಕಿನ್ ಸಿಕ್ಕಕ್ಕೆ ಈ ಥಿಂಗ್, ಆ್ಯಂಡ್ ನನ್ನ ಕಾಲೇಜ್ ಯೂನಿಫಾರ್ಮ್ ಇಕ್ಕಕ್ಕೆ. ಆ್ಯಂಡ್ ಅಲ್ಲಿ ಅಷ್ಟೇ ದೇವ್ರ ಫೋಟೋ, ನಮ್ಮ ಮನೆದಲ್ಲಿ ಮೇಲೆ ನೋಡಿರ್ತೀರ ಲೈನಾಗಿ ದೇವ್ರ ಫೋಟೋ ಇಕ್ಕಿರ್ತೀವಿ. ಆ ಫೋಟೋಸ್ ಇಲ್ಲಿ ಇಕ್ಕಕ್ಕೆ ಜಾಗ ಇಲ್ಲ. ಸೊ ಅದೆಲ್ಲ ಮೇಲೇ ಇದೆ ದೇವ್ರ ಫೋಟೋಸು. ಇನ್ನು ಮಿಕ್ಕಿದ ಟೈಮೆಲ್ಲ ಇದನ್ನು ನಾವು ಯೂಸ್ ಮಾಡಲ್ಲ. ಆ್ಯಂಡ್ ಇವಾಗ ನನ್ನ ರೀಲಲ್ಲಿ ಫನ್ನಿ ವೀಡಿಯೋಸ್ ಅದು ಇದು ಎಲ್ಲ ಬರೋದು ಈ ಟ್ರೈಪಾಡ್ನಿಂದನೇ. ಯಾಕಂದರೆ ನಾನು ನಮ್ಮ ಅಕ್ಕ ಎಲ್ಲರೂ ಮಾಡ್ತೀವಲ್ವ, ಅಂದರೆ ಕೂತ್ಕೊಂಡಿರ್ತೀವಲ್ಲ, ಸೊ ಅದಕ್ಕೆ. ಆ್ಯಂಡ್ ಈ ಕಬೋರ್ಡ್ ಬಂದುಬಿಟ್ಟು ನೋಡಿ, ಕಬೋರ್ಡು ತೋರಿಸಲ್ಲ, ಓನ್ಲಿ ನಮ್ಮ ಕಬೋರ್ಡ್ ತೋರಿಸ್ತೀನಿ. ಯಾಕಂದರೆ ನಮ್ಮಮ್ಮ ಅವತ್ತು ಆ ಕಬೋರ್ಡ್ ನೋಡಿ ಹೆಂಗೆ ಬೈದರು ಅಂದರೆ ಗೈಸ್, ಹಂಗೆ ಬೈದವ್ರೆ. ಹಂಗೆ ಇಟ್ಕೊಳೋದು, ಆ ಥರ ನಾವು ತೋರಿಸೋದು, ಕ್ಲೀನಾಗಿ ಇಟ್ಕೊಂಡು ತೋರ್ಸೋಕ್ಕಾಗಲ್ವಾ, ಹಂಗೆ ಹಿಂಗೆ ಅಂತ ಫುಲ್ ಬೈದ್ಬಿಟ್ಟವ್ರೆ. ಸೊ ಅದಕ್ಕಾಗಿ ಇವಾಗ ಕ್ಲೀನಾಗಿ ಅರೇಂಜ್ ಮಾಡ್ಕೊಂಡು ಇಕ್ಕಿದ್ದೀವಿ. ನಾನು ಇಕ್ಕಿಲ್ಲ, ನಮ್ಮ ಅಕ್ಕ ಇಕ್ಕವ್ರೆ. ಸೊ ಅದನ್ನು ತೋರಿಸ್ತೀನಿ. ಇದೆಲ್ಲ ಲಾಂಗ್ ಫ್ರಾಕ್ಸ್ ಅದು ಇದು ಎಕ್ಸೆಟ್ರಾ ಇದೆಲ್ಲ ಡೈಲಿ ವೇರ್ಸ್. ಬಟ್ ಇದರಲ್ಲಿ ನನಗೆ ಒಂದು ಡೈಲಿ ವೇರು ಆಗೋಲ್ಲ. ಇದೆಲ್ಲ ನಮ್ಮ ಅಕ್ಕದು ಒಂದು 10 ಬಟ್ಟೆ ನಂದಿರುತ್ತಷ್ಟೇ. ಆ್ಯಂಡ್ ಇದೆಲ್ಲ ಕೂಡ ನಮ್ಮ ಅಕ್ಕ ಸ್ಯಾರಿ. ಇದರಲ್ಲೂ ಅಷ್ಟೇ 2-3 ಮ್ಯಾಕ್ಸ್ 3 ಸ್ಯಾರೀಸ್ ಅಷ್ಟೇ ನಂದು. ಇದೊಂದು ನಂದು, ಇದು ನಂದು ಅಷ್ಟೇ. 2 ಸ್ಯಾರೀಸ್, 3 ಇಲ್ಲ 2 ಅಷ್ಟೇ ನನ್ನ ಸ್ಯಾರಿ. ಇನ್ನೆಲ್ಲ ಅಕ್ಕದು. ಇದೆಲ್ಲ ಲಾಂಗ್ ಫ್ರಾಕ್ಸು. ಇದೆಲ್ಲ ಬಂದು ಇಲ್ಲಿ ನಾವೇನು ಇಟ್ಕೊಂಡಿದ್ದೀವಿ ಅಂದರೆ ಶಾರ್ಟ್ ಟಾಪ್ಸ್, ಇದು ಜಾಕೆಟ್ಸ್, ಇದು ಹಂಗೆ ಸುಮ್ಮನೆ ಶಾರ್ಟ್ ಟಾಪ್ಸ್, ಇದು ಜೀನ್ಸ್ ಜಾಕೆಟ್, ಜೀನ್ಸ್ ಪ್ಯಾಂಟ್. ಇದು ನಾನು ಹೊಲ್ದಿರೋ ಬ್ಲೌಸ್ ನಮ್ಮಮ್ಮಗೆ. ಕರೆಕ್ಟಾಗಿ ಹೊಲ್ದಿಲ್ಲ, ಬಟ್ ಟ್ರೈ ಮಾಡಿದ್ದೀನಿ. ಸೊ ಅದು ಆ ಬ್ಲೌಸ್ ಅದು. ಮತ್ತು ಇಲ್ಲೆಲ್ಲ ಬಂದುಬಿಟ್ಟು ಡೆಲಿವರ್ಸ್. ಇದರಲ್ಲಿ ಇದು ಎಲ್ಲ ನಾಚೆ ಹೋದಾಗೆ ಬಟ್ಟೆ. ಆ್ಯಂಡ್ ಇದು ಬಂದುಬಿಟ್ಟು ನೋಡಿ, ಇದು ನಂದು. ಆ್ಯಕ್ಚುಲಿ ಇದು ನಂದು. ನಾನು ಮನೇಲಿದ್ದಾಗ ಸೊ ಆ ಥರನೇ ಡ್ರೆಸ್ ಮಾಡ್ತೀನಿ. ಅದಕ್ಕೆ ಅಷ್ಟೇ ನನ್ನ ಟಾಪ್ಸ್ ಡ್ರೆಸ್ ಅಂದರೆ ಅದು ಹಿಂದೆ ಇರೋದು ಕಬೋರ್ಡ್ ಲೈನ್ ಪೂರ್ತಿ ಅನ್ಕೋಬೇಡಿ, ಇಷ್ಟು ಅಷ್ಟೇ. ಇದೆಲ್ಲ ಸ್ವೆಟ್ರ್ ಅಷ್ಟೇ. ಇದು ಪೂರ್ತಿ ಸ್ವೆಟರ್. ಇವಾಗ ನನ್ನ ಕಬೋರ್ಡ್ ಕ್ಲೀನಾಗಿದೆ. ಐ ಆಮ್ ಸೋ ಹ್ಯಾಪಿ. ಅಟ್ಲೀಸ್ಟ್ ನನ್ನ ರೂಮಲ್ಲಿ ಅದು ಒಂದಾದರೂ ಕ್ಲೀನಾಗಿದೆ ಅಂತ. ನೆಕ್ಸ್ಟ್ ಸೆಟಪ್ ಬಂದುಬಿಟ್ಟು ನಂದು. ಆ ಸೆಟಪ್ ಏನಕ್ಕೆ ಮಾಡಿದೆ ಮೀನ್ಸ್, ನಾನು ಅಷ್ಟೊಂದು ಮೇಕಪ್ ಅದು ಇದು ಇಷ್ಟಪಡಲ್ಲ ಜಾಸ್ತಿ. ಬಟ್ ಆದರೂ ಕಾಲೇಜ್ಗೆ ಅದು ಇದು ಆಚೆ ರೀಲ್ಸ್ಗೆಲ್ಲ ಮಾಡ್ತಾ ಇರೋದಕ್ಕೆ ಮೇಕಪ್ ಅದು ಇದೆಲ್ಲ ಯೂಸ್ ಮಾಡ್ತಾ ಇರ್ತೀನಲ್ಲ, ಡಿಸೆಂಟಾಗಿರಬೇಕು, ಕ್ಲೀನಾಗಿ ಕಾಣಿಸ್ಕೋಬೇಕು ಅದು ಇದು ಅಂತ. ಸೊ ಇವಾಗ ಮಾಡ್ಕೋಬೇಕು ಮೇಕಪ್ ಅಂದರೆ ಕ್ಲೀನಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಕಾರಣದಿಂದ ಈ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಕಬೋರ್ಡು ಅದು ಇದು ಅಂದರೆ ಸ್ಟ್ಯಾಂಡು ಅದೆಲ್ಲ ಇಸ್ಕೊಳಕ್ಕೆ ಬಜೆಟ್ ಇಲ್ಲ ಗೈಸ್. ಪ್ಲೀಸ್ ನಿಮ್ಮ ಹತ್ರ ಯಾರ ಹತ್ರನೇ ಇದ್ದರೆ ನಂಗೆ ಫೋನ್ ಪೇ ಮಾಡಿಬಿಡಿ, ಓಕೆನಾ. ಆ್ಯಂಡ್ ಇದು ನನ್ನ ಕರಾಟೆ ಬೆಲ್ಟ್. ಇಲ್ಲೊಂದು ಗ್ರೀನ್ ಬೆಲ್ಟ್ ಮಿಸ್ ಆಗಿದೆ, ವೈಟ್ ಬೆಲ್ಟ್ ಮಿಸ್ ಆಗಿದೆ. ವೈಟ್ ಬೆಲ್ಟ್ ಒಬ್ರಿಗೆ ದಾನ ಮಾಡಿಬಿಟ್ಟಿದ್ದೀನಿ. ಗ್ರೀನ್ ಬೆಲ್ಟ್ ಎಲ್ಲೋ ಕಬೋರ್ಡಲ್ಲಿ ಎತ್ತಿಕ್ಕಿದ್ದೀನಿ, ಎಲ್ಲ ಅಂತ ಗೊತ್ತಿಲ್ಲ. ಸೊ ದಿಸ್ ಈಸ್ ಮೈ ಕರಾಟೆ ಬೆಲ್ಟ್. ಇದು ಖಾಲಿಯಾಗಿದೆ, ಬಟ್ ಯೂಸ್ ಆಗುತ್ತೆ ಅಂತ ಇಕ್ಕಿದ್ದೀನಿ. ದೀಸ್ 2 ಬ್ಯಾಂಡ್ಸ್ ಇದೆಲ್ಲ ಬಂದ್ಬಿಟ್ಟು ನನ್ನ ಸ್ಪೆಕ್ಸ್. ಇದೇ ನಾನು ಜಾಸ್ತಿ ಯೂಸ್ ಮಾಡೋದು. ಇದೆಲ್ಲ ಇದು ಬರೋಕ್ಕಿಂತ ಮುಂಚೆ ಇದು ಯೂಸ್ ಮಾಡ್ತಿದ್ದೆ. ಸುಮ್ಮನೆ ಸ್ಪೆಕ್ಸ್, ನನಗೇನೋ ಗೊತ್ತಿಲ್ಲ, ಸ್ಪೆಕ್ಸ್ ಅಂದರೆ ಇಷ್ಟ, ಅದು ಹಾಕ್ಕೋಬೇಕು ಒಂಥರ. ಅದು ಹಾಕ್ಕೊಂಡ್ರೆ ನನಗೊಂಥರ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ ಗೈಸ್, ಯಾಕಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲೆಲ್ಲ ಲೈನಾಗಿ ಕ್ಲಿಪ್ ಹಾಕಿರ್ತೀನಿ. ಒಂದೊಂದು ಎತ್ಕೊಂಡು ಅಲ್ಲಿ ಇಲ್ಲಿ ಬಿಸಾಕ್ತಾರೆ. ಮತ್ತು ಆ ಪ್ಲೇಸಲ್ಲಿ ಅವ್ರು ಇಕ್ಕಲ್ಲ.
ಅದಕ್ಕೆ ನನ್ನ ಅಂದರೆ ಕಸ ಗುಡಿಸುವಾಗ ಅಲ್ಲಿ ಇಲ್ಲಿ ಸಿಕ್ಕಿದಾಗ ತೊಗೊಬಂದು ಇಲ್ಲಿ ಲೈನಾಗಿ ಇಕ್ಕಿರ್ತೀನಿ. ಆ್ಯಂಡ್ ಇದು ಬಂದುಬಿಟ್ಟು ಇದು ಬಿಡಿ, ಇದು ನಾವು ಯೂಸ್ ಮಾಡಲ್ಲ ಏನೆಲ್ಲ, ಸುಮ್ಮನೆ ಇಕ್ಕಿದ್ದೀನಿ. ಇದು ಚಾಕ್ ನನ್ನ ಮಿಷಿನ್ದು. ಇದೆಲ್ಲ ಎಕ್ಸ್ಟ್ರಾ ಐಟಮ್ಸು, ಅಂದರೆ ಯೂಸ್ ಮಾಡ್ತೀವಿ, ರೇರ್ ಆಗಿ ಯೂಸ್ ಮಾಡ್ತೀವಲ್ಲ, ಸೊ ಆ ಥಿಂಗ್ಸ್ ಅಲ್ಲಿದೆ. ಆ್ಯಂಡ್ ಇದು ಬಂದುಬಿಟ್ಟು ಬಾಡಿ ಲೋಷನ್ಸ್, ಅದು ಇದು ಇದರಲ್ಲಿ ಕೂಂಬ್ ಪೌಡರ್, ಕಾಂಪ್ಯಾಕ್ಟ್ ಪೌಡರ್, ಇನ್ನು ಏನೇನೋ ಕಸ ಎಲ್ಲ ಇಕ್ಕಿದ್ದೀವಿ ಗೈಸ್. ಆ್ಯಂಡ್ ಇದ್ರಲ್ಲಿ ಬಂದುಬಿಟ್ಟು ಬ್ರಷು, ಲಿಪ್ ಲೈನರು, ಅದು ಏನೇನೋ, ಇಲ್ಲಿ ಟಿಶ್ಯೂ, ಸ್ಟಿಕ್ಕರ್, ಕಾಟನ್. ದಿಸ್ ಈಸ್ ಆ ಸ್ಟೋರಿ ಬೇಡ, ಬಟ್ ಆ್ಯಕ್ಚುಲಿ ನಾನು ಅದು ದುಡ್ಡು ಕೊಟ್ಟು ತೊಗೊಂಡಿಲ್ಲ. ಬಟ್ ಆ ಸ್ಟೋರಿ ಬೇಡ, ಕೇಳಿದ್ರೆ ನಮ್ಮ ಅಪ್ಪ ಅಮ್ಮ ನನಗೆ ಚೆನ್ನಾಗಿ ಜಾಡಿಸ್ತಾರೆ. ಬಟ್ ಇಟ್ ಈಸ್ ಚಾಮುಂಡೇಶ್ವರಿ. ಆ್ಯಂಡ್ ಇದು ನೋಡಿ, ಈ ಮೂತಿ ಮಾತ್ರ ನೋಡಿಬಿಟ್ರಿ, ಇದೇನೋ ನೋಡಿಬಿಟ್ರಿ. ದಿಸ್ ಈಸ್ ಮೈ ಕಾಲೇಜ್ ID ಕಾರ್ಡ್. ಅಷ್ಟೇ, ಇಷ್ಟು ನನ್ನ ರೂಮ್. ಆ್ಯಂಡ್ ಇದು ತೋರಿಸಿಲ್ವಲ್ಲ ಕ್ಲಾಕ್, ಇದು ನೆನ್ನೆನೇ ಹಾಕಿದ್ದು. ಆ್ಯಂಡ್ ಇಷ್ಟೇ ನಮ್ಮ ಹೋಮ್ ಟೂರ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ನಮ್ಮ ಮನೆ ಅಂತ ಅಂದ್ಕೊತೀನಿ. ಸೊ ಮೆಸ್ ಇರೋದು ಅದು ಇದೆಲ್ಲ ಪ್ಲೀಸ್ ಇಗ್ನೋರ್ ಮಾಡಿ. ಆ್ಯಕ್ಚುಲಿ ನಮ್ಮ ಮನೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಅದು ಇನ್ನೂ ಚೆನ್ನಾಗಿ ಆರ್ಗನೈಸ್ ಮಾಡ್ಕೋಬೋದಾಗಿತ್ತು ಅಂತ ನಿಮಗೇನಾದರೂ ಅನಿಸುತ್ತೆ ಎಲ್ಲರಿಗೂ, ನಾರ್ಮಲಾಗಿ ಅದು ನನಗೆ ಗೊತ್ತು. ಆ ಥರ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ ಇನ್ನೊಂದು ಸ್ವಲ್ಪ ಆರ್ಗನೈಸ್ ಮಾಡಿ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಹೋಮ್ ಟೂರ್ 2 ಅಂತ, ಆ್ಯಂಡ್ ಆರ್ಗನೈಸ್ಡ್ ಹೋಮ್ ಟೂರ್ ಅಂತ. ಅದು ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಮಾಡಬೇಕು ಅಂತ ಮೈಂಡಲ್ಲಿದೆ. ಸ್ವಲ್ಪ ಅದು ಇದು ನನಗೆ ತುಂಬ ಪ್ಲ್ಯಾನಿಂಗ್ಸ್ ಇದೆ. ನನಗೂ ನಮ್ಮ ಅಕ್ಕಗೆ ಪೇಂಟ್ ಮಾಡಬೇಕು, ನಾನು ಮಂಡಲ ಆರ್ಟ್ ಎಲ್ಲ ಮಾಡ್ತೀನಲ್ಲ, ಸೊ ಆ ಥರ ಎಲ್ಲ ಮಾಡಬೇಕು. ಒಂದು ಫುಲ್ ಹಳ್ಳಿ ಥೀಮಲ್ಲಿ ನಮ್ಮ ಅಕ್ಕಗೆ ನನಗೆ ಈ ಮನೇನ ಕ್ರಿಯೇಟ್ ಮಾಡಬೇಕಂತ ಇದೆ. ಬಟ್ ಅದಕ್ಕೆಲ್ಲ ಟೈಮ್ ತೊಗೊಳುತ್ತೆ. ಸೊ ನಾನು ನಮ್ಮ ಅಕ್ಕ ಡಿಸೈಡ್ ಮಾಡಿದ ತಕ್ಷಣ ಆಗಲ್ಲ. ಅಪ್ಪ ಕೇಳಬೇಕು, ಅಮ್ಮ ಕೇಳಬೇಕು, ಚಿಕ್ಕಪ್ಪ ಕೇಳಬೇಕು, ಎಲ್ಲ ಪ್ರೊಸೆಸ್ ನಡಿಬೇಕು. ಸೊ ಅದಕ್ಕೆ ಅದೆಲ್ಲ ಆದಮೇಲೆ ಆರ್ಗನೈಸ್ಡ್ ನೀಟ್ ಕ್ಲೀನ್ ಹೋಮ್ ಟೂರ್ 2 ಮಾಡ್ತೀನಿ, ಓಕೆನಾ. ಬಟ್ ಅದು ಯಾವಾಗ ಏನು ಮಾಡಿ ಅಂತ ಮಾತ್ರ ಕೇಳಕ್ಕೆ ಹೋಗ್ಬೇಡಿ ಪ್ಲೀಸ್, ಅಷ್ಟೇ. ಆ್ಯಂಡ್ ನನಗೆ ಯೂಟ್ಯೂಬಲ್ಲಿ 98 ಆಗಿದ್ದಾರೆ. ಇನ್ನು ಇಬ್ಬರು ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ. ಇನ್ನೂ ನೀವು ಸಪೋರ್ಟ್ ಮಾಡಿದಷ್ಟು ನಾನು ಇವಾಗೇನು ಅಷ್ಟು ಲೆವೆಲ್ಗೆ ವೀಡಿಯೋ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಏನಿಲ್ಲ. ಬಟ್ ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಒಂಥರ ಎಂಕರೇಜ್ ಆಗುತ್ತೆ. ಆ್ಯಕ್ಚುಲಿ ನಾನು ಮಾಡ್ದಿರೋರ ಕಾರಣನೇ ಬಂದುಬಿಟ್ಟು ಒಂಥರ ಡಿಮೋಟಿವೇಟ್ ಆಗಿಬಿಡ್ತೀನಿ, ಯಾರು ಮಾಡ್ತಾರೋ ಹೋಗೋ ಅನ್ನೋ ಥರ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸ್ವಲ್ಪ ಇನ್ಸ್ಪೈರ್ ಆಗುತ್ತೆ. ಸೊ ಐ ವಿಲ್ ಡೂ, ಓಕೆ. ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಈ ಹೋಮ್ ಟೂರ್ ಇಷ್ಟ ಆಗಿದ್ದರೆ ಮರೀದಿರ ಹಾರ್ಟ್ ಸಿಂಬಲ್ನ ಕಮೆಂಟಲ್ಲಿ ಹಾಕಿ, ಓಕೆ.